ಫಾರ್ ಎಕ್ಸಾಂಪಲ್ ನಾನು ಕುಡಿಯೋ ನೀರೇ ಎತ್ಕೊತೀನಿ, ಕುಡಿಯೋ ನೀರು ಬಗ್ಗೆನೇ ಮಾತಾಡೋಣ. ವಿಲ್ ಟಾಕ್ ಅಬೌಟ್ ದಿ ಡ್ರಿಂಕಿಂಗ್ ವಾಟರ್ ಇಟ್ ಸೆಲ್ಫ್. ನಿಮ್ಗೇನು ಅನಿಸುತ್ತೆ ಕುಡಿಯೋ ನೀರು ಬಂದು ಇಸ್ ಇಟ್ ಹೆಲ್ದಿ ಫಾರ್ ಯು? ನಿಮಗೆ ಹೆಲ್ದಿಯಾಗಿದೆಯಾ ಅದು? ನೋ ಚಾನ್ಸ್ ಡ್ಯೂಡ್, ಇಟ್ಸ್ ನಾಟ್ ಹೆಲ್ದಿ. ಇಟ್ಸ್ ಜಸ್ಟ್ ಕಿಲ್ಲಿಂಗ್ ಯುವರ್ ಥರ್ಸ್ಟ್. ನಿಮಗೆ ನೀರಿನ ದಾಹ ಆಗ್ತಿರೋದನ್ನು ಸಾಯಿಸ್ತಿದೆ. ಅದನ್ನು ಬಿಟ್ಟು ವಾಟರ್ ಇಸ್ ನಾಟ್ ಹೆಲ್ಪಿಂಗ್ ಯು ಆ್ಯಕ್ಚುಲಿ. ಯುವರ್ ಬಾಡಿ ಸೆಲ್ಸ್ ಆರ್ ಗೆಟಿಂಗ್ ವೀಕ್ ಡೇ ಬೈ ಡೇ. ನೀವು ಕೇಳಿರ್ಬೋದು 75% ಆಫ್ ಅವರ್ ಬಾಡಿ ಇಸ್ ವಾಟರ್. ಹಿಂಗೆ ಯಾಕೆ ಹೇಳಿದ್ದಾರೆ ಹೇಳಿ? ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ ಇದೆ, ಕರೆಕ್ಟಾ? ನಿಮ್ಮ ಪ್ರತಿಯೊಂದು ಆರ್ಗನ್ ವರ್ಕ್ ಆಗಬೇಕಂದ್ರೆ ಯು ನೀಡ್ ದಟ್ ಲಿಕ್ವಿಡ್ ಕಂಟೆಂಟ್. ಅದು ನಿಮ್ಮ ಬ್ಲಡ್ ಆಗಿರ್ಬೋದು, ಡೈಜೆಸ್ಟಿವ್ ಜ್ಯೂಸಸ್ ಆಗಿರ್ಬೋದು, ನಿಮ್ಮ ಸಲೈವ ಆಗಿರ್ಬೋದು, ಎವ್ರಿಥಿಂಗ್ ಒಂದೂ ಬಿಡ್ದಿರ ಎಲ್ಲ. ಎವ್ರಿಥಿಂಗ್ ವರ್ಕ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಲಿಕ್ವಿಡ್. ದಟ್ಸ್ your blood. Might be your RBCs, might be your WBCs, might be the platelets. ಬೇಕಾಗಿರೋದು ಏನಂದ್ರೆ you're not living the proper life which used to be there before 100 to 150 years. ಇಷ್ಟು ಮಾಡರ್ನೈಸ್ ಆಗಿರೋದು ಬಂದು ರೀಸೆಂಟ್ಲಿನೇ, ತುಂಬ ದಿನಗಳ ನಂತರ ಏನು ಮಾಡರ್ನೈಸ್ ಆಗಿಲ್ಲ. ಇದು ಸಡನ್ನಾಗಿ ಏನು ಮಾಡರ್ನೈಸ್ ಆಗಿಲ್ಲ. ಇಟ್ಸ್ ಗೆಟ್ಟಿಂಗ್ ಮಾಡರ್ನೈಸ್ ಡೇ ಬೈ ಡೇ. ಕುಡಿಯೋ ನೀರು ಬಗ್ಗೆ ಮಾತಾಡ್ತಿದ್ದೆ. ಯಾಕೆ ಟಾಪಿಕ್ ಎತ್ಕೊಂಡೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ನೀಡ್ಸ್ ವಾಟರ್. ಯು ಅಗ್ರಿ ದಿಸ್? ಇದನ್ನು ಅಗ್ರಿ ಮಾಡಿದ್ರೆ ಕಮೆಂಟ್ಸಲ್ಲಿ ಹೋಗ್ಬಿಟ್ಟು ಎಸ್ ಅಂತ ಟೈಪ್ ಮಾಡಿ. ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಬಾಡಿಲಿರುವ ನರ್ವಸ್ ಸಿಸ್ಟಮ್, ಇಟ್ಸ್ ಹೌ ಲೆಂದಿ. ಈ ಕ್ವಶನ್ಗೆ ಯಾರ ಹತ್ರನಾದರೂ ಆನ್ಸರ್ ಇದೆಯಾ? ಗೂಗಲ್ ಮಾಡ್ದಿರಾ ಈ ಕ್ವಶನ್ಗೆ ಯಾರಾದರೂ ಆನ್ಸರ್ ಮಾಡಬಹುದಾ? ಪ್ಲೀಸ್, ಯು ಆರ್ ಆಲ್ ವೆಲ್ಕಮ್ ಟು ದಿ ಕಮೆಂಟ್ ಸೆಷನ್ಸ್. ಈ ಕ್ವಶನ್ಗೆ ನಿಜವಾಗ್ಲೂ ಆನ್ಸರ್ ಬೇಕೇ ಬೇಕು. ಯಾಕೆ ಹೇಳಿ? ಯು ಆರ್ ನಾಟ್ ಸೆಲ್ಫ್ ಅವೇರ್ ಡ್ಯೂಡ್. ನೀವು ಸೆಲ್ಫ್ ಅವೇರ್ ಆಗೇ ಇಲ್ಲ. ಜಸ್ಟ್ ಒಂದು ಸ್ಮಾಲ್ ಟಾಪಿಕ್ ವಾಟರ್ ಬಗ್ಗೆ ಎತ್ಕೊಂಡಿದ್ದೀನಿ. ಸರಿ, ನಾನೇ ಈ ವಾಟರ್ ಟಾಪಿಕ್ನ ಡಿಸ್ಕ್ಲೋಸ್ ಮಾಡ್ತೀನಿ, ಓಕೆನಾ? ವಾಟರ್ ಬಂದು ನೀವು ಮುಂಚೆ ನೋಡ್ದಂಗೆ, ಮುಂಚೆ ಜನಗಳು ಎಷ್ಟು ವರ್ಷ ಬದುಕ್ತಿದ್ರು ಹೇಳಿ? 100 to 150 years. ನಾನು ಇದನ್ನು ಹೇಳ್ತಾನೆ ಇದ್ದೀನಿ ಆವಾಗಲಿಂದ. 100 to 150 years. ಹೌ ಅನ್ನೋ ಕ್ವಶನ್ ಬಂದೇ ಬರುತ್ತೆ. ನರ್ವಸ್ ಸಿಸ್ಟಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ಡನ್ ಇನ್ ಯುವರ್ ಬಾಡಿ. ಇದನ್ನೆಲ್ಲ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀರಾ? ಯಾಕಂದರೆ ನೋ ಒನ್ ಕ್ಯಾನ್ ಸೇ ನೋ ಟು ದಿಸ್ ಲೈನ್, ರೈಟ್? ಆ ನರ್ವಸ್ ಸಿಸ್ಟಮ್ ವರ್ಕ್ ಆಗೋದಕ್ಕೆ ನಿಮಗೆ ಬೇಕಾಗಿರೋದು ಏನು ಹೇಳಿ? ಫ್ಲೂಯಿಡ್, ಪ್ರಾಪರ್ ಫ್ಲೂಯಿಡ್. ಆ ಪ್ರಾಪರ್ ಫ್ಲೂಯಿಡ್ ಬಂದು ನೀವು ಈ ನಡುವೆ ನಿಮ್ಮ ಮನೇಲಿ ಯೂಸ್ ಮಾಡ್ತಿರೋ ಫಿಲ್ಟ್ರೇಷನ್ ಪ್ರಾಸೆಸ್, ನಿಮ್ಮ ಮನೇಲಿ ಆಗಿರ್ಬೋದು ಅಥವಾ ನೀವು ಆಚೆಯಿಂದ ತೊಗೊಂಬರ್ತಿರೋ 20 rupees ಕ್ಯಾನ್ಸ್ ಆಗಿರ್ಬೋದು, ಯೂಸ್ ಮಾಡ್ತಿರೋ ಫಿಲ್ಟ್ರೇಷನ್ ಬಂದು 4 level ಫಿಲ್ಟ್ರೇಷನ್. ಅಲ್ಲಿ ನಿಮಗೆ ಬೇಕಾಗಿರೋ ಗುಡ್ ಥಿಂಗ್ಸು ಹೋಯಿತು, ನಿಮಗೆ ಬೇಡದಿರೋ ಇರೋ ಬ್ಯಾಡ್ ಥಿಂಗ್ಸು ಹೋಯಿತು. ಇಟ್ಸ್ ಜಸ್ಟ್ ದಿ ಡೆಡ್ ವಾಟರ್. ಅದರಲ್ಲಿ ಟೇಸ್ಟಿಂಗ್ ಪೌಡ್ರ್ ಅನ್ನೋದು ಯೂಸ್ ಮಾಡ್ತಾಯಿದ್ದಾರೆ, ಗೊತ್ತಾ ನಿಮಗೆ? ದೇರ್ ಯೂಸಿಂಗ್ ವೇರಿಯಸ್ ಡಿಫ್ರೆಂಟ್ ಕೈಂಡ್ ಆಫ್ ಕೆಮಿಕಲ್ಸ್ ಇನ್ ಇಟ್. ಅದರಲ್ಲಿ ತುಂಬ ಥರದ ಕೆಮಿಕಲ್ಸ್ ಆ್ಯಡ್ ಮಾಡ್ತಾಯಿದ್ದಾರೆ ಟು ಡೂ ದಿ ಫಿಲ್ಟ್ರೇಷನ್ ಪ್ರಾಸೆಸ್. ದ ವಾಟರ್ ಮಾಲಿಕ್ಯೂಲ್ಸ್ ಏನಿದೆ, ಫಿಲ್ಟರ್ ಆಗಿರೋ ವಾಟರ್ ಮಾಲಿಕ್ಯೂಲ್ಸ್, ಇಟ್ ಹ್ಯಾಸ್ ಬಿಕಮ್ ಸೋ ಥಿಕ್. ಮಾಲಿಕ್ಯುಲರ್ ಸ್ಟ್ರಕ್ಚರ್, ವಾಟರ್ದು pH ಲೆವೆಲ್ಸ್ ಎಲ್ಲ ಇಟ್ ಹ್ಯಾಸ್ ಬಿಕಮ್ ವೆರಿ ಥಿಕ್. ಯಾಕಂತ ಗೆಸ್ ಮಾಡಿ ನೋಡಿ. ಬಿಕಾಸ್ ಆಫ್ ದಿ ಫಿಲ್ಟ್ರೇಷನ್. ಆ ಫಿಲ್ಟ್ರೇಷನ್ ಮಾಡಿಲ್ದಿರ ಕುಡಿತಾ ಇದ್ದಿದ್ದು ನೀರು ಬಂದು ಈ ನಡುವೆ ನಿಮಗೆ ಸಿಗೋದೇ ಇಲ್ಲ. ದ ರಿವರ್ಸ್, ದ ಕೆನಲ್ಸ್, ದ ವೆಲ್ಸ್, ದ ಬೋರ್ವೆಲ್ಸ್ ವಿಚ್ ಯೂಸ್ ಟು ಬಿ ಇನ್ ದ ಓಲ್ಡನ್ ಡೇಸ್, ಅದೆಲ್ಲ ಬಂದು ಎಷ್ಟು ಪ್ರೀಷಿಯಸ್ ಗೊತ್ತಾ ನಿಮಗೆ? ವಿ ಪೀಪಲ್ ಆರ್ ಸ್ಪಾಯ್ಲಿಂಗ್ ದಟ್ ನ್ಯಾಚುರಲ್ ಥಿಂಗ್ ವಿಚ್ ವಿ ಯೂಸ್ ಟು ಗೆಟ್ ಇನ್ ದ ಓಲ್ಡನ್ ಡೇಸ್. ನಾವು ಈ ಕುಡಿತಾ ಇರೋ ನೀರು ಬಂದು ಇಟ್ಸ್ ಅ ಡೆಡ್ ವಾಟರ್. ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಇನ್ ಇಟ್. ದ ಗುಡ್ ಸಬ್ಸ್ಟೆನ್ಸಸ್ ಆ್ಯಂಡ್ ದಿ ಬ್ಯಾಡ್ ಸಬ್ಸ್ಟೆನ್ಸಸ್ ಬೋತ್ ಆರ್ ಕಿಲ್ಡ್ ಇನ್ ಇಟ್. ಸಬ್ಸ್ಟೆನ್ಸಸ್ ಸಿಕ್ಕಿದ್ರೆ ತಾನೇ
ಯು ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಕರೆಕ್ಟಾ? ಇಫ್ ಯು ಗೆಟ್ ದಟ್ ನ್ಯೂಟ್ರಿಷನ್ಸ್ ಫ್ರಮ್ ವಾಟರ್ ಬಂದು ಏನೂ ಇಲ್ಲ ಅಂತೀವಿ. ವಾಟರ್ ಡಸಂಟ್ ಹ್ಯಾವ್ ಎನಿ ಕಲರ್, ವಾಟರ್ ಡಸಂಟ್ ಹ್ಯಾವ್ ಎನಿ ಟೇಸ್ಟ್. ವಾಟರ್ಗೆ ಬಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇದೆ which is not getting absorbed by your body cells because the water molecules are thick. ಬಾಡಿ ಸ್ಟ್ರಕ್ಚರ್ಗೆ ಅಬ್ಸರ್ವೇ ಆಗ್ತಿಲ್ಲ. thick ಏನು ಪ್ರಾಬ್ಲಮ್? ನೀವು ಕೇಳ್ಬೋದು ಈ ಕ್ವಶನ್ಸು. ನಮ್ಮ ಮನೇಲಿ ಯೂಸ್ ಮಾಡ್ತಿರೋ ಫಿಲ್ಟರ್ಸ್ ಇರಬಹುದು, ಅದರಲ್ಲಿ ನಾವೇನು ಮಾಡ್ತಿದ್ದೀವಿ? ಹ್ಯಾವ್ ಯು ಸೀನ್ ದೋಸ್ ಫಿಲ್ಟರ್ಸ್? ಒಂದು ಫಿಲ್ಟರ್ ಪಾಸ್ ಆಗಿ ಇನ್ನೊಂದು ಫಿಲ್ಟರ್ಗೆ ಹೋಗುತ್ತೆ, ಇನ್ನೊಂದು ಫಿಲ್ಟರ್ ಪಾಸ್ ಆಗಿ ಇನ್ನೊಂದು ಫಿಲ್ಟರ್ಗೆ ಹೋಗುತ್ತೆ. ವಾಟರ್ ಅಷ್ಟು ಫಿಲ್ಟ್ರೇಷನ್ ಸ್ಟೆಪ್ಸನ್ನು ಪಾಸ್ ಮಾಡಿಕೊಂಡು ಲಾಸ್ಟಿಗೆ ಬರೋದು ನಾವು ಫಿಲ್ ಮಾಡ್ತಿರೋ ಕಂಟೈನರ್ಗೆ. ನಾವು ಕುಡಿತಿರೋದು ಬಂದು ಆ ನೀರು. ಮುಂಚೆ ಓಲ್ಡನ್ ಡೇಸಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ನಾವೆಂಥ ನೀರು ಕುಡಿತಿದ್ವಿ. ವಾಟರ್ ಫ್ರಮ್ ವೆಲ್ಸ್, ವಿ ಯೂಸ್ ಟು ಡ್ರಿಂಕ್ ವಾಟರ್ ಫ್ರಮ್ ರಿವರ್ಸ್. ನೀವು ಕೇಳಿರ್ತೀರ ಕಾವೇರಿ ಬಂದು ಎಷ್ಟು ಪೊಲ್ಯೂಟೆಡ್ ಆಗಿದೆ. ನಾವು ಆ ನೀರು ಕುಡಿಬೇಕಂದ್ರೆ ಅದೆಷ್ಟು ಪೊಲ್ಯೂಟ್ ಆಗಿದೆ ಹೇಳಿ. ಇವಾಗ ಆ ನೀರಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಜನಗಳು ಅಸಹ್ಯ ಬೀಳ್ತಾರೆ, ಅಷ್ಟು ಪೊಲ್ಯೂಟ್ ಆಗಿದೆ ವಾಟರ್ ಇವಾಗ. ಮುಂಚೆ ನಾವು ಕುಡಿತಾ ಇದ್ದಿದ್ದು ನೀರು ಬಂದು ಇಟ್ಸ್ ಅನ್ ಮ್ಯಾಗ್ನೆಟೈಸ್ಡ್ ವಾಟರ್. ದ ವಾಟರ್ ವಿಚ್ ವಿ ಯೂಸ್ ಟು ಡ್ರಿಂಕ್ ಬಿಫೋರ್ ವಾಸ್ ದಿ ಮ್ಯಾಗ್ನೆಟೈಸ್ಡ್ ವಾಟರ್. ಎಲ್ಲಿ ಸ್ಟೋರ್ ಆಗಿತ್ತು? ರಿವರ್ಸಲ್ಲಿ, ವೆಲ್ಸಲ್ಲಿ. ಆ ವಾಟರ್ ಏನಾಯ್ತಿತ್ತು ಹೇಳಿ? ದ ವಾಟರ್ ವಿಚ್ ವಾಸ್ ಮೂವಿಂಗ್, ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಹೆಂಗಿತ್ತಂದರೆ, ದ ಮಾಲಿಕ್ಯುಲರ್ ಸ್ಟ್ರಕ್ಚರ್ ವಾಸ್ ಸೂಟೇಬಲ್ ಫಾರ್ ಅವರ್ ಬಾಡಿ ಸೆಲ್ಸ್. ನಮ್ಮ ಬಾಡಿ ಸೆಲ್ಸ್ ಅದನ್ನು ಅಬ್ಸರ್ವ್ ಮಾಡ್ಬೋದಾಗಿತ್ತು, ಅಷ್ಟು ಸೂಟೇಬಲ್ ಆಗಿತ್ತು ಆ ವಾಟರ್. ನಮಗೆ ನ್ಯಾಚುರಲ್ ಆಗಿ ಸಿಗ್ತಿದ್ದಿದ್ದು ವಾಟರ್ ವಿತೌಟ್ ಎನಿ ಫಿಲ್ಟ್ರೇಷನ್. ಮಣ್ಣಿನ ಗುಣಗಳು ಅದರಲ್ಲಿ ಇರ್ತಿತ್ತು. ಇಟ್ ಹ್ಯಾಡ್ ದಿ ಪ್ರಾಪರ್ಟೀಸ್ ಆಫ್ ಮಡ್, ಇಟ್ ಹ್ಯಾಡ್ ದಿ ಪ್ರಾಪರ್ಟೀಸ್ ಆಫ್ ಐರನ್. ಇಟ್ಸ್ ವೆರಿ ನೆಸೆಸರಿ ಫಾರ್ ಅವರ್ ಬಾಡಿ ಸೆಲ್ಸ್. ನಮ್ಮ ಬಾಡಿ ಸೆಲ್ಸ್ ಅದರಲ್ಲಿ ಎಷ್ಟು ಹೆಲ್ದಿಯಾಗಿತ್ತು ಅಂದರೆ ಅಷ್ಟು ಹೆಲ್ದಿಯಾಗಿತ್ತು. ವಿ ಜಸ್ಟ್ ಥಿಂಕ್ ದಟ್ ವಿ ಆರ್ ಲಿವಿಂಗ್ ಅನ್ ಹ್ಯಾಪಿ ಲೈಫ್. ಇಟ್ಸ್ ಜಸ್ಟ್ ಅವರ್ ಅಸಂಪ್ಷನ್ ದಟ್ ವಿ ಆರ್ ಲಿವಿಂಗ್ ಅನ್ ಹ್ಯಾಪಿ ಲೈಫ್. ವಿ ಆರ್ ಲಿವಿಂಗ್ ಅನ್ ಮಾಡರ್ನೈಸ್ಡ್ ಲೈಫ್. ಮಾಡರ್ನೈಸ್ಡ್ ಲೈಫ್ ಬಂದು ದೋಸ್ ಓಲ್ಡನ್ ಡೇಸ್, ದೋಸ್ ಪೀಸ್ಫುಲ್ ಡೇಸ್, ಆ ಡೇಸ್ ಬಂದು ಯಾವತ್ತೂ ವಾಪಸ್ ಬರಲ್ಲ ಗೈಸ್. ಡೇಸ್ ಬಂದು ಯಾವತ್ತೂ ವಾಪಸ್ ಬರಲ್ಲ. ಇವಾಗ ಏನು ಚೇಂಜಸ್ ಮಾಡ್ಕೊಬೇಕಂದ್ರೆ, ವಿಲ್ ಗೆಟ್ ಟು ನೋ ದಿಸ್ ಇನ್ ದ ಅಪ್ಕಮಿಂಗ್ ವಿಡಿಯೋಸ್. ಆ್ಯಕ್ಚುಲಿ ಇವತ್ತೇ ಎಲ್ಲ ರಿವೀಲ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ಆ್ಯನ್ ಸೆಲ್ಫ್ ಅವೇರ್ನೆಸ್. ನೀವು ಅವೇರ್ ಆಗಬೇಕಾಗಿರೋದನ್ನ ಬಂದು ನಾನು ನಿಮಗೆ ರಿಯಲೈಸ್ ಮಾಡಿಸ್ಕೊಡ್ತಿದ್ದೀನಿ ಅಷ್ಟೇ. ನಾನು ಇದಕ್ಕೆ ಸೊಲ್ಯೂಷನ್ಸು ಕೊಡ್ತೀನಿ ಇನ್ ದಿ ಅಪ್ಕಮಿಂಗ್ ವಿಡಿಯೋಸ್. ಓಕೆನಾ? ಸ್ಟೇ ಟ್ಯೂನ್ ಫಾರ್ ಇಟ್. ನೀರು ಬಂದು ನಮ್ಮ ಗೋಲ್ಡನ್ ಡೇಸಲ್ಲಿ ನೀರು ಸಿಗ್ತಿದ್ದು ಬಂದು ಇಟ್ಸ್ ಈಕ್ವಲೆಂಟ್ ಟು ಅಮೃತ್. ಅಮೃತ್ ಕ ಸಮಾಂತ ಯಾರು ಇಟ್ಸ್ ಆಲ್ ಗಾನ್. ಯು ವೋಂಟ್ ಗೆಟ್ ಇಟ್ ಅಗೇನ್. ನಿಮ್ಗೆ ನೀರು ಸಿಗ್ಬೇಕಂದ್ರೆ ನೀವು ತಿರ್ಗಾ ಹಳ್ಳಿಗಳ ಕಡೆ ಹೋಗಬೇಕು.